ಸಾರಿ ಶ್ಯಾಮ, ನನ್ನಿಂದಾನೇ ನಿನಗೆ ಹೀಗಾಗಿದ್ದು. ನಿಮ್ಮಿಂದ ಅಲ್ಲ, ನನ್ನ ಕೇರ್ಲೆಸ್ನೆಸ್ ಇಂದ ಹೀಗಾಗಿದ್ದು. ಇಲ್ಲ ಇಲ್ಲ, ನಾನು ಗಿಫ್ಟ್ ತೋರಿಸು ಅಂತ ಬಲವಂತ ಮಾಡಿದ್ರಿಂದಾನೇ ಹೀಗೆಲ್ಲ ಆಗಿದ್ದು. ಇಲ್ಲ ಇಲ್ಲ, ನಾನು ಗಿಫ್ಟ್ ತೋರ್ಸಲ್ಲ ಅಂತ ಅಷ್ಟು ಹಠ ಮಾಡಿದ್ರಿಂದಾನೇ ಹೀಗಾಗಿದ್ದು. ಅಂದ್ರೆ ತಪ್ಪು ನಿಂದೆ ಅಂತಿದ್ಯಾ? ನನ್ ಯಜಮಾನ್ರು ಮಾತ್ರ ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ಶ್ಯಾಮ ತಪ್ಪು ಮಾಡ್ತಾಳೆ ಅಂತನಾ? ಏನೋ ಮಾಡ್ತಾಳೇನೋ, ಆದ್ರೆ ನೀವ್ ಮಾತ್ರ ತಪ್ಪು ಮಾಡಲ್ಲ. ಶ್ಯಾಮ ಕೂಡ ತಪ್ಪು ಮಾಡಲ್ಲ. ಓಕೆ, ನಿನ್ ಗಿಫ್ಟ್ ಏನೋ ನಾಳೆ ನೋಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ನಾನು ಯಾವ ತಪ್ಪು ಮಾಡಲ್ಲ ಅಂತ ನಿಮ್ಗಷ್ಟು ನಂಬಿಕೆ ಇದೆ, ಆದ್ರೆ ಹಾಡಿನ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಖಿಲ್ ಅವ್ರೆ. ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ಕೃಷ್ಣ, ಇವತ್ತು ನಮ್ ಯಜಮಾನ್ರು ಹುಟ್ಟಿದ ದಿನ. ನಾನೀ ಮನೆಗ್ ಬಂದ್ಮೇಲೆ ನಡೀತಿರೋ ಮೊದಲನೇ ಹುಟ್ಟುಹಬ್ಬ. ನನ್ ಜೊತೆ ಸೇರಿ ಅವ್ರು ಮಾಡ್ಕೊಳ್ತಿರೋ ಮೊದಲನೇ ಹುಟ್ಟುಹಬ್ಬ ಇವತ್ತು. ನನ್ನ ಹಾಡಿಗೆ ಸಂಬಂಧಪಟ್ಟಿರೋ ನಿಜ ಗೊತ್ತಾದ್ಮೇಲೆ ಅಖಿಲ್ ಅವರು ನನ್ನ ಕ್ಷಮಿಸದೇ ಇದ್ರೆ ಅವ್ರು ನನ್ನ ಜೊತೆ ಸೇರಿ ಮಾಡೋ ಕೊನೆ ಹುಟ್ಟಿದ ದಿನ ಕೂಡ ಇದೇ ಆಗತ್ತೆ. ನಾನು ಅವ್ರ ಜೊತೆ ಇದ್ರು ಇಲ್ದೇ ಇದ್ರು ಅಖಿಲ್ ಅವರು 100 ಕಾಲ ಆಯುರ್ ಆರೋಗ್ಯ ಐಶ್ವರ್ಯದ ಜೊತೆ ಸಂತೋಷವಾಗಿರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಒಂದ್ ನಿಮಿಷ, ಆ ಶರ್ಟ್ ಹಾಕೋಬೇಡಿ. ಆ ಶರ್ಟ್ ಹಾಕೋದ್ ಬೇಡ. ಶರ್ಟ್ ಹಾಕೋಬಾರ್ದ? ಯಾಕೆ? ಯಾಕಂದ್ರೆ ಇವತ್ತು ನಿಮ್ ಹುಟ್ಟಿದ ದಿನ ಅಲ್ವಾ? ಹುಟ್ಟಿದ ದಿನ ಆದ್ರೆ ಶರ್ಟ್ ಹಾಕೋಬಾರ್ದಾ? ಈ ವಿಷಯನೇ ಗೊತ್ತಿಲ್ಲದೆ ಇಷ್ಟು ವರ್ಷಗಳಿಂದ ಪ್ರತಿ ಹುಟ್ಟಿದ ದಿನಕ್ಕೂ ಶರ್ಟ್ ಹಾಕೋತಾ ಇದ್ದೆ. ಪರವಾಗಿಲ್ಲ ತಾನೆ? ಅಬ್ಬಾ, ಹೇಳೋದ್ ಕೇಳಿ. ಸರಿ ಹೇಳಿ. ಇವತ್ತು ನಿಮ್ ಹುಟ್ಟಿದ ದಿನ ಅಲ್ವಾ? ನಿಮ್ ಹುಟ್ಟಿದ ಹಬ್ಬಕ್ಕೆ ಗಿಫ್ಟ್ ಆಗಿ ನಾನೊಂದ್ ಶರ್ಟ್ ತಗೊಂಡಿದ್ದೀನಿ. ಈ ಶರ್ಟ್ ಹಾಕೊಳ್ಳಿ ಅಂತ ಆ ಶರ್ಟ್ ಹಾಕೋಬೇಡಿ ಅಂದಿದ್ದು. ಹೌದಾ? ನೀನ್ ಶರ್ಟ್ ತಗೊಂಡ್ಬಂದಿದ್ಯಾ? ಕೊಡು. ನವಿಲುಗರಿ, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್, ಸೂಪರ್ಬ್. ನೀನೇ ಹೊಲ್ದಿದ್ದಲ್ವಾ? ಹೌದು. ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗಾ? ನಿನ್ನೆ ಇದನ್ನ ಹೊಲಿಯುವಾಗ್ಲೇ ಅಲ್ವಾ ನಿನ್ ಬೆರಳನ್ನ ಸೂಜಿ ಹೊಲ್ದಿದ್ದು. ಚೆನ್ನಾಗಿದೆ ಶ್ಯಾಮ, ತುಂಬಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಕೊಳ್ಳಿ.
ಹುಟ್ಟಿದಬ್ಬದ ಶುಭಾಶಯಗಳು. ಧನ್ಯವಾದಗಳು. ಬರ್ಡೇ ವಿಶಸ್ ಓನ್ಲಿ ಬಾಯಿಂದನೇ ಹೇಳ್ತೀಯಾ? ಐ ಮೀನ್ ಓನ್ಲಿ ಮಾತಲ್ಲಷ್ಟೇ ಹೇಳ್ತೀಯಾ ಅಂದಿದ್ದು. ಮತ್ತೆ ಹೇಗ್ ಹೇಳ್ಬೇಕು? ಏನೋ ಹ್ಯಾಪಿ ಬರ್ತ್ಡೇ. ಹೀಗ್ ಶೇಕ್ ಹ್ಯಾಂಡ್ ಕೊಟ್ಟು ಕೂಡ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ. ಇದಾ ಇನ್ನೊಂದು ರೀತಿ? ಇದೆ.
ಚೆನ್ನಾಗಿದೆ ಅಲ್ವಾ? ನನಗ್ ಚೆರಿ ಬೇಕು, ನನಗ್ ಕೇಕ್ ಬೇಕು, ನನಗ್ ಕ್ರೀಮ್ ಬೇಕು. ಇರಿ ನಿಮ್ ಚಿಕ್ಕಪ್ಪ ಬಂದು ಕೇಕ್ ಕಟ್ ಮಾಡೋವರೆಗೂ ಸ್ವಲ್ಪ ವೇಟ್ ಮಾಡಿ. ಎದುರುಗಡೆ ಕೇಕ್ ಇಟ್ಟು ಸುಮ್ನೆ ಇರು ಅಂದ್ರೆ ಅವ್ರು ಹೇಗ್ ಸುಮ್ನೆ ಇರ್ತಾರಮ್ಮ. ವಸಂತ, ಅಖಿಲ್ ಅವ್ರನ್ನ ಕರಿ. ಅಲ್ಲಿ ನೋಡಿ ಬರ್ತಿದ್ದಾರೆ. ಲೇ, ನಿಮಗೋಸ್ಕರ ವೇಟಿಂಗ್ ಕಣೋ, ಬನ್ನಿ ಬಾಬಾ. ಹ್ಯಾಪಿ ಬರ್ಡೇ ಕಂದ. ಥ್ಯಾಂಕ್ ಯು ಮಮ್ಮಿ. ಅಖಿಲ್, ಶರ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅತ್ತಿಗೆ. ಹೌದು ಕಣೋ, ಸೂಪರ್. ನಿನ್ ತಮ್ಮ ಏನೇ ಸೆಲೆಕ್ಟ್ ಮಾಡಿದ್ರು ಅಷ್ಟೇ ಕಣೋ, ಸೂಪರ್ ಆಗಿರುತ್ತೆ. ಹಲೋ ಸರ್, ಆ ಶರ್ಟ್ನ ಸೆಲೆಕ್ಟ್ ಮಾಡಿದ್ದು ಅವ್ರ ತಮ್ಮ ಅಲ್ಲ, ನನ್ನ ಸೊಸೆ. ಹೌದಾ? ಹೌದು ಮಾವ. ಶ್ಯಾಮ ಇವ್ರ ಹತ್ರ ಶರ್ಟ್ ತರಿಸಿದಾಳೆ. ಆ ನವಿಲುಗರಿ ಅವಳೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದು. ಚೆನ್ನಾಗಿದೆಯಮ್ಮ, ತುಂಬಾ ಚೆನ್ನಾಗಿದೆ. ಹೌದೌದು, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಬರ್ತ್ಡೇ ಗಿಫ್ಟ್ನ ಅಖಿಲ್ ಲೈಫಲ್ಲೇ ಮರೆಯಲ್ಲ ಅನ್ಸುತ್ತೆ. ಹೌದು ಅತ್ತಿಗೆ, ಇದು ನಿಜವಾಗ್ಲೂ ಮರೆಯಕ್ಕಾಗದೇ ಇರೋ ಗಿಫ್ಟೇ. ನನ್ನ ಮ್ಯಾರೇಜ್ ಆದಮೇಲೆ ಬಂದಿರೋ ಫಸ್ಟ್ ಬರ್ತ್ಡೇಗೆ ಶ್ಯಾಮ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಇದು. ದ ಬೆಸ್ಟ್ ಗಿಫ್ಟ್ ಕೂಡ. ಲೈಫ್ ಲಾಂಗ್ ಇದನ್ನ ನೆನ್ಪಿಟ್ಕೋತೀನಿ. ಈಗ ಬೇಗ ಕೇಕ್ ಕಟ್ ಮಾಡು ಅಖಿಲ್, ಇಲ್ದಿದ್ರೆ ಮಕ್ಕಳು ತಡ್ಕೊಳ್ಳೋ ಹಾಗೆ ಕಾಣ್ತಿಲ್ಲ. ಸರಿ ಅತ್ತಿಗೆ. ಇರಿ ಇರಿ, ಗೌರಮ್ಮ ಕೂಡ ಬರ್ಲಿ, ಆಮೇಲೆ ಕಟ್ ಮಾಡು. ಅಲ್ಲಿ ನೋಡಿ, ಮಾತಾಡ್ತಿದ್ದ ಹಾಗೆ ಬರ್ತಿದ್ದಾರೆ. ಸಾರಿ, ನಮಗೋಸ್ಕರ ವೇಟ್ ಮಾಡ್ತಿದ್ರಿ ಅನ್ಸತ್ತೆ. VIP ಗಳಿಗೆ ವೆಯ್ಟ್ ಮಾಡದೆ ಇರೋಕ್ಕಾಗಲ್ವಲ್ಲಮ್ಮ. ಸಾರಿ ಅಣ್ಣ, ರೂಪಾಗೆ ಸ್ವಲ್ಪ ಹೆಡೇಕ್ ಇತ್ತು, ಅದಕ್ಕೆ ಮಲಗಿದ್ಲು. ಎದ್ದು ರೆಡಿ ಆಗಿ ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು, ಸಾರಿ. ಪರವಾಗಿಲ್ಲ ಬಿಡಿ ಅತ್ಗೆ, ಈಗೇನಾಯ್ತು ಅಂತ ಅಷ್ಟೊಂದು ಸಾರಿ ಹೇಳ್ತಿದ್ದೀರಾ. ಲೇ, ಕಟ್ ಮಾಡೋ. ಮಮ್ಮಿ, ಮೊದ್ಲು ನೀನ್ ಹೆಂಡ್ತಿಗ್ ತಿನ್ಸು. ಅಮ್ಮ ಆದ್ಮೇಲೆ ಬೇರೆಯವರು, ಮೊದಲು ಅತ್ತೆಗೆ ತಿನ್ಸಿ. ಮಮ್ಮಿ. ಪರವಾಗಿಲ್ಲ ಕಣೋ, ಶ್ಯಾಮಾಗ್ ತಿನ್ಸು. ಅತ್ತೆಗೆ ತಿನ್ಸಿ. ಅಬ್ಬಬ್ಬಬ್ಬ, ಈ ಅತ್ತೆ ಸೊಸೆ ಲವ್ ಸ್ಯಾಕ್ರಿಫೈಸ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ಶ್ಯಾಮಂಗ್ ತಿನ್ಸು ಅಂತ ಹೇಳಿದ್ನಲ್ವಾ, ನನ್ ಮಾತ್ ಕೇಳಲ್ವಾ? ನೀನು ತಾಯಿ ಮಾತ್ ಕೇಳ್ತೀಯಾ ಅಥವಾ ಹೆಂಡತಿ ಮಾತ್ ಕೇಳ್ತೀಯಾ ಹೇಳು? ಈ ವಿಷಯದಲ್ಲಿ ಮಾತ್ರ ಹೆಂಡತಿ ಮಾತನ್ನೇ ಕೇಳ್ತೀನಿ ಮಮ್ಮಿ.
ನಿಮ್ ಜೋಡಿ 100 ಕಾಲ ಹೀಗೆ ಸಂತೋಷವಾಗಿರ್ಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ದೂರ ಆಗೋಕ್ ನಾನು ಬಿಡಲ್ಲ. ಮಮ್ಮಿ, ನನಗೆ ಮತ್ತೆ ಹೆಡ್ಡೇಕ್ ಬರ್ತಿದೆ. ನಾನು ಹೋಗಿ ಮಲ್ಕೋತೀನಿ. ಸರಿನಮ್ಮ, ಹೋಗಿ ರೆಸ್ಟ್ ತಗೋ. ಸಾರಿ ಆಂಟಿ, ಏನು ಅನ್ಕೋಬೇಡಿ. ಪರವಾಗಿಲ್ಲ ಬಿಡಮ್ಮ, ಹೋಗಿ ರೆಸ್ಟ್ ತಗೋ, ಹೋಗು. ಏನು ಬರ್ತಡೇ ದಿನ ರೂಪಾರಾಣಿ ಹಾಡನ್ನ ಅಖಿಲ್ಗೆ ಗಿಫ್ಟಾಗಿ ಕೊಡೋಣ ಅಂತ ಅನ್ಕೊಂಡೆ. ಅದು ರೂಪರಾಣಿ ಹಾಡು ತಾನೆ? ಹೌದು, ಹಾಗೆ ಇದೆಯಲ್ಲ. ರೂಪಾರಾಣಿ ಹೋದ್ಲಲ್ಲ, ಮತ್ ಯಾರು ಹಾಡ್ತಿರೋದು? ಅಂದ್ರೆ ಶ್ಯಾಮ ಹಾಡ್ತಿದ್ದಾಳೆ ಅಂತಾಯ್ತು.